ಸಲಹೆಗಾರ ತಪ್ಪು ಮಾಡಿದರೆ ಅವರ ಮೇಲೆ ಕ್ರಮ ಕೈಗೊಳ್ಳಲು ಸರ್ಕಾರಕ್ಕೆ ಪತ್ರ ಬರೆಯಲಾಗುವುದು. ರಸ್ತೆ ನಿರ್ಮಾಣ ಮಾಡಿದ್ದು ಸ್ಮಾರ್ಟ್ ಸಿಟಿ ನಾವಲ್ಲ ಎಂದು ಪಾಲಿಕೆ ಆಯುಕ್ತ ಅಶೋಕ್ ದುಡುಗುಂಟಿ ಹೇಳಿದರು. ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸ್ಮಾರ್ಟ್ ಸಿಟಿ ಮಾಡಿದ ರಸ್ತೆ ಅಗಲೀಕರಣದ ಕಾಮಗಾರಿಯಿಂದ ಜಾಗ ಕಳೆದುಕೊಂಡವರಿಗೆ ಪಾಲಿಕೆಯಿಂದ ಪರಿಹಾರ ಕೊಡಲು ಹೈಕೋರ್ಟ್ ಸೂಚನೆ ನೀಡಿದೆ. ಇದರಲ್ಲಿ ನಮ್ಮ ತಪ್ಪು ಇಲ್ಲ. ಪಾಲಿಕೆ ಕಾನೂನು ಸಲಹೆಗಾರ ತಪ್ಪು ಮಾಡಿದರೆ ಸರ್ಕಾರಕ್ಕೆ ಪತ್ರ ಬರೆದು ಕ್ರಮ ಕೈಗೊಳ್ಳಲಾಗುವುದು ಎಂದರು. ಇದು ಮಹಾನಗರ ಪಾಲಿಕೆಯ ಸ್ವಂತ ನಿಧಿಯಿಂದ ಇವತ್ತಾದಂಥ ಸ್ಪೆಷಲ್ ಜನರಲ್ ಬಾಡಿ ಮೀಟಿಂಗಲ್ಲಿ ತೆಗೆದುಕೊಂಡ ನಿರ್ಧಾರದಂತೆ ಮಹಾನಗರ ಪಾಲಿಕೆಯ ಸ್ವಂತ ನಿಧಿಯಿಂದ ನಾವು ಉಪವಿಭಾಗಾಧಿಕಾರಿಗಳು ಬೆಳಗಾವಿವರೆಗೆ ಠೇವಣಿ ಮೊತ್ತವನ್ನು ನೀಡ್ತಾರೆ. ಸ್ವಂತ ನಿಧಿ ಅಂತಂದ್ರೆ ಸಾರ್ವಜನಿಕ ತೆರಿಗೆ ಕರ ವಸೂಲಿ ಮಾಡಿದ್ವಿ ಸರ್. ಅದೇ ಸ್ವಂತ ನಿಧಿ ತೆರಿಗೆ ತೆರಿಗೆ ಆಗಿರ್ಬೋದು, ಬಿಲ್ಡಿಂಗ್ ಪರ್ಮಿಷನ್ ಆಗಿರ್ಬೋದು, ಎಲ್ಲ ರೀತಿ ಬರುತ್ತೆ. ನಿಮ್ಮ ಲಾ ಆಫೀಸರ್ ಹೇಳ್ತಾರೆ ಇದೆಲ್ಲ ಅಧಿಕಾರಿಗಳ ತಪ್ಪಿದೆ, ಅದಕ್ಕೆ ಈ ತರ ಆಗಿರುವಂತದ್ದು. ಇದ್ರ ಬಗ್ಗೆ ತಾವು ಹೇಳಿ ಸರ್. ಯಾವ ಅಧಿಕಾರಿಗಳು ಯಾವ ತಪ್ಪು ಮಾಡಿದ್ರು ದಯವಿಟ್ಟು ಅವ್ರ ಮೇಲೆ ಏನ್ ಆಕ್ಷನ್ ತಗೋತೀರಿ ಹೇಳಿ ಸರ್. ಆಕ್ಷನ್ ತೊಗೊಳ್ಳಿಕ್ಕೆ ನನಗಂತೂ ಏನೋ ತಪ್ಪಿದೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಹೇಳಿ ಸರ್. ಅದ್ರ ಬಗ್ಗೆ ಈಗಾಗಲೇ ಕೌನ್ಸಿಲ್ ಅಲ್ಲಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರಿದಾರ ಅವರ ಸಂಬಂಧಪಟ್ಟ ಅಧಿಕಾರಿಗಳು ಯಾರಿದು ಪ್ರಪೋಸಲ್ ಕಳಿಸಿದ್ರೆ ಅದರ ಬಗ್ಗೆ ಚರ್ಚೆ ಆಗಿದೆ. ಕೌನ್ಸಿಲ್ ತೀರ್ಮಾನದಂತೆ ನಾವು ಸರ್ಕಾರಕ್ಕೆ ವರದಿ ಸಲ್ಲಿಸ್ತೀವಿ. ಅಲ್ಲ, ಸಂಬಂಧಪಟ್ಟ ಅಧಿಕಾರಿಗಳು ಕಡತದಲ್ಲಿ ಏನು ವಿವರ ಇದೆ, ಇದು ಏನು ರೋಡ್ ಆಗಿದೆ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿ ಕೌನ್ಸಿಲ್ ತೀರ್ಮಾನದಂತೆ ಸರ್ಕಾರಕ್ಕೆ ಕಳಿಸ್ತೀವಿ. 2021ರಲ್ಲಿ ಇವತ್ತು ಈ ಸನ್ನಿವೇಶ ಬರೋದಕ್ಕೆ ನೀವು ಕೂಡ ಕೋರ್ಟ್ ನಿಲ್ಲುವಂತ ಪರಿಸ್ಥಿತಿ ಬರೋದಕ್ಕೆ ಹಿಂದಿನ ಮಾಡಿದ ಲೋಪ. ಸೊ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅಂತ ಕೌನ್ಸಿಲ್ ಕೂಡ ಚರ್ಚೆ ಆಯ್ತು. ಸೊ ಅವ್ರ ಬಗ್ಗೆ ಕೌನ್ಸಿಲ್ ಅಲ್ಲಿ ತೀರ್ಮಾನಗಳಾಗುತ್ತಾ ಅಂತ, ಈ ರೀತಿ ರಿಪಿಟೇಷನ್ ಆಗ್ಬೋದು, ಈ ನಂತರ ಬರೋ ಅಧಿಕಾರಿಗಳಾಗಿರ್ಬೋದು ಅಥವಾ ಇರೋರು ಇದು ರಿಪಿಟೇಷನ್ ಆಗ್ಬಾರ್ದು, ಆ ರೀತಿ ಏನಾದ್ರು ಕ್ರಮ ಆಗುತ್ತಾ ಅಂತ. ಅದು ಕೌನ್ಸಿಲ್ ನಿರ್ಧಾರದಂತೆ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸ್ಕೊಡ್ತೀವಿ. ಅಲ್ಲ ಸರ್, ಈಗ 2020ರಲ್ಲಿ ಯಾವ ಅಧಿಕಾರಿಗಳಿದ್ರು, ಆಮೇಲೆ ಏನೋ ಇನ್ನೂ ಏನಂತಾರೆ ಅಕ್ವಿಷನ್ ಮಾಡಲಿದ್ರೆ ತಾವು ರೋಡ್ ಮಾಡ್ತೀರಿ, ಅಂದ್ರೆ ಕಾರ್ಪೊರೇಷನ್ ರೋಡ್ ಮಾಡ್ತಾರೆ, ಸ್ಮಾರ್ಟ್ ಸಿಟಿ ಅವ್ರು ರೋಡ್ ಮಾಡ್ತಾರೆ, ನೀವೇನೋ ಎನ್ಒಸಿ ಕೊಡ್ತೀರಿ. ಎಲ್ಲ ವಿಚಾರದಲ್ಲಿ ಅವಾಗ ಅಧಿಕಾರಿಗಳು ಯಾರಿದ್ರು, ಯಾರು ಲೋಪ ಮಾಡಿದ್ರು? ಯಾಕಂದ್ರೆ ನಿಮ್ಮ ಲಾ ಆಫೀಸರ್ ಕ್ಲಿಯರ್ ಆಗಿ ಹೇಳಿದ್ರೆ ಆಗಿರ್ತಕ್ಕಂಥ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅಂತ ಹೇಳಿ. ಅದಕ್ಕೆ ಅಧಿಕಾರಿಗಳು ಯಾರು ಅಂತ ಹೇಳಿ ಸರ್. ನಿಮ್ ಮೇಲೂ ಕೂಡ ಬ್ಲೇಮ್ ಮಾಡಿದ್ದಾರೆ ಸಿಮ್ ಅಧಿಕಾರಿಗಳು. ಎಂಟು ವಾರ ಗಡುವು ಕೊಡ್ತೈತಲ್ಲ, ಆ ಮೂಮೆಂಟ್ ಅಲ್ಲಿ ನಿಮ್ಮ ಗಮನಕ್ಕೆ ಲಾ ಆಫೀಸರ್ ತರ್ತಾರೆ, ನೀವೇನು ಮಾಡಲ್ಲ ಅಂತ ಹೇಳಿ. ಅಲ್ಲ, 2021ರಲ್ಲಿ ಏನು ಕೋರ್ಟ್ ಆದೇಶ ಆಗುತ್ತೆ, ಅದೇ ಹಂತದಲ್ಲಿ ಇದರ ಸ್ಪಷ್ಟೀಕರಣ ಕೂಡ ಆಗಿನ ಆಯುಕ್ತರು ಪತ್ರ ಬರೀತಾರೆ. ಅಲ್ಲ, ಈಗ ಇತ್ತೀಚಿನ ದಿನಗಳಲ್ಲೂ ಕೂಡ ಕೋರ್ಟಿನ ಏನೇನು ಆದೇಶಗಳು ಬರ್ತಾವೋ ಅವೆಲ್ಲವೂ ಕೂಡ ನಿಮ್ ಗಮನಕ್ಕೆ ತರ್ತವೆ. ನನ್ನ ಮಾತುಗಳನ್ನ ಅವ್ರು ಯಾರು ಕನ್ಸಿಡರ್ ಮಾಡಿಲ್ಲ, ಕಮಿಷನರ್ ಅವರು ಕೇಳಿಲ್ಲ ಅಂತ ಹೇಳ್ತಾರೆ. ನಿಮ್ಮ ಒಪಿನಿಯನ್, ಅವ್ರ ಒಪಿನಿಯನ್ ಕೇಳಿಲ್ಲ ಅಂತ. ಕಮಿಷನ್ ಕೇಳಿಲ್ಲ, ಮತ್ತೆ ಅವ್ರು ಹೇಳಿದ್ದು ನೀವು ಕೇಳಿಲ್ಲ. 8 ವಾರ ಗಡುವಿದ್ದವು ಕೂಡ ಅವ್ರು ಏನು ಕೇಳಿಲ್ಲ ಅಂತ ಹೇಳ್ತಾರೆ. ತಗೋಬೋದಾಗಿತ್ತು, ಆದ್ರೆ ಕೇಳಿಲ್ಲ ಕಮಿಷನರ್. ನಮ್ದು ನೀವು ಕೇಳಿಲ್ಲ ಅಂತ ಹೇಳ್ತಾರೆ. 2021ರಲ್ಲಿ ಅದಕ್ಕೆ ಸಂಬಂಧಪಟ್ಟಂಗೆ ಏನು ಅರ್ಜಿದಾರರು ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದರು. 2021ರಲ್ಲಿ ಅರ್ಜಿದಾರರು ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಏನು ಅರ್ಜಿ ಸಲ್ಲಿಸಿದರು. ಅರ್ಜಿಯಲ್ಲಿ ಏನು ಈ ರೋಡ್ ವೈಡ್ನಿಂಗ್ ಸಂಬಂಧಪಟ್ಟಂತೆ ಏನು ಇವ್ರದ್ದು ಜಮೀನು ಹೋಗಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಭೂ ಸ್ವಾಧೀನ ಕಾಯ್ದೆ ಪ್ರಕಾರ ಕ್ರಮ ಜರುಗಿಸಿ ಅವರಿಗೆ ಪರಿಹಾರ ಕೊಡಲಿಕ್ಕೆ 8 ವಾರಗಳಲ್ಲಿ ಗಡುವು ಕೊಟ್ಟಿತ್ತು. ರಸ್ತೆ ಅಗಲೀಕರಣದಲ್ಲಿ ಬಾಳಾಸಾಹೇಬ್ ಪಾಟೀಲ್ ಎಂಬುವರು, ರಸ್ತೆ ಅಗಲೀಕರಣದಲ್ಲಿ ನಾನು ಜಾಗ ಕಳೆದುಕೊಂಡಿದ್ದೇನೆ. ಪಾಲಿಕೆ ಹಾಗೂ ಸ್ಮಾರ್ಟ್ ಸಿಟಿಯಿಂದ ಪರಿಹಾರ ಕೊಡಬೇಕೆಂದು ಕಳೆದ 2021ರಲ್ಲಿ 17 ಕೋಟಿ ರೂಪಾಯಿ ನೀಡಬೇಕೆಂದು ಪಾಲಿಕೆ ಹಾಗೂ ಸ್ಮಾರ್ಟ್ ಸಿಟಿಗೆ ಮನವಿ ಮಾಡುತ್ತಾರೆ. ಬಳಿಕ ಅವರು ಹೈಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸುತ್ತಾರೆ. ಇವರ ದೂರಿನ ಮೇಲೆ ಹೈಕೋರ್ಟ್ ಭೂಸ್ವಾಧೀನ ಪ್ರಕಾರ ಜಾಗ ಕಳೆದುಕೊಂಡ ಸಂತ್ರಸ್ತರಿಗೆ 2 ತಿಂಗಳಲ್ಲಿ ಪರಿಹಾರ ಕೊಡಬೇಕೆಂದು ಸೂಚನೆ ನೀಡಿದೆ ಎಂದರು. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ.